ನೀವು ಕೂಡ ಮೂಡುಬಿದಿರೆ ಅಲ್ಲಿಗೆ ಬರ್ತಾ ಇದ್ದೀರಾ? ಸೊ ನಿಮಗೆ ಮೂಡುಬಿದಿರೆಯಲ್ಲಿ ಗ್ರೌಂಡ್ ಲೊಕೇಶನ್ ಬಗ್ಗೆ ನಿಮ್ಗೆ ಅಷ್ಟೊಂದು ಗೊತ್ತಿಲ್ವಾ? ಹಾಗೇನೆ ಬಸ್ ಸ್ಟಾಪ್ ಬಗ್ಗೆ ಇರಬಹುದು, ಟ್ರೈನ್ ಸ್ಟಾಪ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಪೂರ್ತಿ ಏನು ಮಾಹಿತಿ ಇಲ್ವಾ? ಸೊ ಹಾಗಿದಪ್ಪ ಅಂದ್ರೆ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಸೊ ಮೂಡುಬಿದಿರೆಯಲ್ಲಿ ನಡೀತಾ ಇರತಕ್ಕಂತ ಗ್ರೌಂಡ್ ಅಲ್ಲಿ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿತ್ತಪ್ಪ ಅಂದ್ರೆ ಇವಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಹಾಗೇನೆ ಈ ಒಂದು ವಿಡಿಯೋನ ನಿಮ್ಮ ಮೂಡುಬಿದಿರೆಯಲ್ಲಿ ಹೋಗ್ತಾ ಇರೋ ಫ್ರೆಂಡ್ಗೆ ತಪ್ಪದೆ ಶೇರ್ ಮಾಡಿ. ಸೊ ಅವ್ರಿಗೆ ನಿಮ್ಗೆ ಲೊಕೇಶನ್ಗೆ ಈಸಿಯಾಗಿ ತಲುಪೋಕೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಮೊದಲನೇ ನೋಡೋದಪ್ಪ ಅಂದ್ರೆ ಈ ಒಂದು ರ್ಯಾಲಿ ನಡೀತಾ ಇರೋದು ಮೂಡುಬಿದಿರೆಯಲ್ಲಿ. ಸೊ ಅದು ಒಂದು ನಿಮ್ಗೆ ಮಂಗಳೂರಿಂದ ನಿಮ್ಗೆ ಸರಿಸುಮಾರು 35 ಕಿಲೋಮೀಟರ್ ದೂರದಲ್ಲಿರೋದು. ಹಾಗೇನೆ ಈ ಒಂದು ರ್ಯಾಲಿ ನಡೆದಿರೋ ಗ್ರೌಂಡ್ ಹೆಸರು ಬಂದ್ಬಿಟ್ಟು ಸ್ವರಾಜ್ ಮೈದಾನ ಮೂಡುಬಿದಿರೆ ಅಂತ ಹೇಳ್ಬಿಟ್ಟು. ಹಾಗೇನೆ ಇದೊಂದು ಎಲ್ರಿಗೂ ತಲೆಗಿರ್ಲಿ. ಸೊ ರ್ಯಾಲಿ ನಡೆಯಕ್ ಕುಂತಪ್ಪ ಅಂದ್ರೆ ಸೊ ಎಲ್ರು ಕೂಡ ಒನ್ ಡೇ ಬಿಫೋರ್ ಅಲ್ಲಿ ಇರ್ಬೇಕಾಗುತ್ತೆ. ಯಾಕಂದ್ರೆ ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು, ಅವೆಲ್ಲ ವ್ಯವಸ್ಥೆ ಸ್ವಲ್ಪ ಬಹಳ ಅಂದ್ರೆ ಬಹಳ ತೊಂದರೆ ಇರುತ್ತೆ. ಆಲ್ಮೋಸ್ಟ್ ಆಗಿ ಬಸ್ಸು ಎಲ್ಲ ಇರ್ತಾವು. ಆದ್ರೂ ನೀವು ಆಲ್ಮೋಸ್ಟ್ ಒನ್ ಡೇ ಮುಂಚೆನೆ ಬರಕ್ ಪ್ರಯತ್ನ ಮಾಡ್ರಿ. ಯಾಕಪ್ಪ ಅಂದ್ರೆ ಅಲ್ಲಿ ಆದ್ರೆ ಆಲ್ರೆಡಿ ನಿಮ್ಗೆ ಫ್ರೀ ಆಗಿ ಎಲ್ಲ ಊಟದ ವ್ಯವಸ್ಥೆ ಇರುತ್ತೆ, ರೂಮಿನ ವ್ಯವಸ್ಥೆ ಇರುತ್ತೆ. ಆಳುವಸರು ನಿಮ್ಗೆ ಎಲ್ಲ ವ್ಯವಸ್ಥೆನ ಮಾಡಿದಾರೆ. ನಾಳೆ ಯಾರ್ಯಾರು ಬರ್ತಾರಲ್ಲ ಸೊ ಅವ್ರೆಲ್ಲರಿಗೂ ಊಟದ್ದು ರೂಮಿನ ವ್ಯವಸ್ಥೆ ಮಾಡ್ರಿ. ಹಾಗಾಗಿ ನೀವು ಅಲ್ಲಿ ಬಂದು ಇರ್ಬೋದು. ಯಾಕಪ್ಪ ಅಂದ್ರೆ ನಿಮ್ಗೆ ಅರ್ಲಿ ಮಾರ್ನಿಂಗ್ ಸೊ ನೀವು ರ್ಯಾಲಿಗೆ ಹೋಗೋ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಒಂದ್ ವೇಳೆ ನೀವು ಅರ್ಲಿ ಮಾರ್ನಿಂಗ್ ಲೇಟ್ ಆಯ್ತಪ್ಪ ಅಂದ್ರೆ ನಿಮ್ಮನ್ನ ಒಳಗಡೆ ಸೆಲೆಕ್ಷನ್ ತಗೊಳೋದು ಬಹಳ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಒಂದೊಂದ್ಸರಿ ಬಹಳ ಲೇಟ್ ಆದಪ್ಪ ಅಂದ್ರೆ ಸೆಲೆಕ್ಷನ್ ಕೂಡ ತಗೊಳಲ್ಲ. ಮೊದಲಾಗಿ ನೀವು ನಿಮ್ಮ ಊರಿಂದ ಬಸ್ ಇರ್ಬೋದು, ಟ್ರೈನ್ ಇರ್ಬೋದು. ಸೊ ಅದ ಕಡೆ ಬಂದ್ಬಿಟ್ಟು ನೀವು ಮಂಗಳೂರಿನ ರೀಚ್ ಆಗುತ್ತೆ. ಸೊ ಮಂಗಳೂರು ರೀಚ್ ಆದ್ಮೇಲೆ ಅಲ್ಲಿಂದ ನಿಮ್ಗೆ ಮೂಡುಬಿದ್ರಿ 35 ಕಿಲೋಮೀಟರ್ ದೂರ ಇರೋದು. ನೀವು ಬಸ್ ಸ್ಟಾಪ್ ಕಡೆ ಒಂದ್ ವೇಳೆ ನೀವು ಬಸ್ಗೆ ಏನಾದ್ರು ಬಂದಪ್ಪ ಅಂದ್ರೆ ಸೊ ನೀವು KSRTC ಬಸ್ ಜಾಸ್ತಿ ಇಲ್ಲ, ನಿಮ್ಗೆ ಸರಿಯಾದ ಟೈಮ್ಗೆ ಸಿಗಂಗಿಲ್ಲ. ಹಾಗಾಗಿ ನೀವು KSRTC ಬಸ್ ಇಂದ ಹೊರಗಡೆ ಬಂದ್ಬಿಟ್ಟು ನೀವು ಆಟೋ ಹಿಡಿದು ನೀವು ಜ್ಯೋತಿ ಸರ್ಕಲ್ ಹೋಗ್ಬೇಕು. ಜ್ಯೋತಿಗೆ ಹೋದಪ್ಪ ಅಂದ್ರೆ ನಿಮ್ಗೆ 40ರಿಂದ 50 ರೂಪಾಯಿನ ತಗೊಂತಾರೆ ಜ್ಯೋತಿಗೆ. ಸೊ ಅಲ್ಲಿ ಹೋದಪ್ಪ ಅಂದ್ರೆ ನಿಮ್ಗೆ ಪ್ರೈವೇಟ್ ಬಸ್ ಬಹಳ ಅಂದ್ರೆ ಬಹಳ ಅಡ್ಡಾಡಿರ್ತಾವು. ಸೊ ಆ ಬಸ್ಗೆ ಹತ್ಬಿಟ್ಟು ನೀವು ನಮ್ ಮೂಡುಬಿದಿರೆನ ಈಸಿಯಾಗಿ ತಲುಪೋದು. ಇಲ್ಲ ನೀವು ಟ್ರೈನ್ ಒಳಗಡೆ ಬರ್ತಾ ಇದೀರಪ್ಪ ಅಂದ್ರೆ ಸೊ ನೀವು ಟ್ರೈನ್ ಒಳಗಡೆ ಬಂದ್ರೆ ನೀವು ಕೂಡ ಈಸಿಯಾಗಿ ಜಂಕ್ಷನ್ ಬಂದ್ಬಿಟ್ಟು ಜಂಕ್ಷನ್ ಇಂದ ಹೊರಗಡೆ ಬಂತಪ್ಪ ಅಂದ್ರೆ ಸೊ ಸುಮಾರು ವೆಹಿಕಲ್ಸ್ ಅಲ್ಲಿನೂ ಕೂಡ ನಿಮ್ಗೆ ಖಾಸಗಿ ವಾಹನಗಳು ಅಡ್ಡಾಡಿರ್ತಾವು. ಸೊ ಟ್ರ್ಯಾಕ್ಸ್ ಆಗಿರ್ಬೋದು, ಆಮೇಲೆ ಖಾಸಗಿ ಬಸ್ ಆಗಿರ್ಬೋದು, ಬಹಳ ಅಂದ್ರೆ ಬಹಳ ಇಡೋದು. ಸೊ ಅದನ್ನ ಹಿಡಿದು ಕೂಡ ನೀವು ಮೂಡುಬಿದಿರೆಗೆ ಬರ್ಬೋದು. KSRTC ಬಸ್ ನ ಯಾವ್ದೇ ರೀತಿ ನಂಬಂಗಿಲ್ಲ. ಯಾಕಂದ್ರೆ ಬೆಳಿಗ್ಗೆ ಮಾತ್ರ ಸ್ವಲ್ಪ ಜಾಸ್ತಿ ಇರೋದು. ನೀವು ಬೆಳಿಗ್ಗೆ ಬಂದ್ರೆ ಅಲ್ಲಿ ನಿಮ್ಗೆ ರ್ಯಾಲಿ ಸಿಗಂಗಿಲ್ಲ. ಹಾಗಾಗಿ ನೀವು ಆಲ್ಮೋಸ್ಟ್ ಆಗಿ ಒಂದಿನ ಬಿಫೋರ್ ನೈಟ್ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು ಬಂದ್ಬಿಟ್ಟು ಸೊ ನೀವು KSRTC ಬಸ್ ಸ್ಟ್ಯಾಂಡ್ ಬಂದ್ರೆ ಜ್ಯೋತಿ ಸರ್ಕಲ್ ನೆನಪಿರಲಿ, ಜ್ಯೋತಿಗೆ ಹೋಗ್ರಿ. ಅಲ್ಲಿಂದ ನಿಮ್ಗೆ ಮೂಡುಬಿದಿರೆಗೆ ಸಾಕಷ್ಟು ಖಾಸಗಿ ಬಸ್ಗಳು ಸಿಗ್ತವು. ಗೌರ್ಮೆಂಟ್ ಬಸ್ ನ ನಂಬ್ಲಿಕ್ಕೆ ಹೋಗ್ಬೇಡ್ರಿ. ಟ್ರೈನಿಗೆ ಬಂದಪ್ಪ ಅಂದ್ರೆ ಅಲ್ಲೂ ಕೂಡ ನಿಮ್ಗೆ ಹೊರಗಡೆ ಖಾಸಗಿ ಬಸ್ ಸಿಗ್ತವು. ಅಲ್ಲಿಗೆ ನೀವು ಹೋಗ್ಬೋದು. ನಿಮ್ಗೆ ಒಂದ್ ವೇಳೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಯ್ತಪ್ಪ ಅಂದ್ರೆ ಸೊ ಅಲ್ಲಿ ಲೋಕಲ್ದವ್ರನ್ನ ಕೇಳ್ರಿ. ಕೇಳ್ಬಿಟ್ಟು ಎಲ್ಲಿ ನಿಮ್ಗೆ ಮೂಡುಬಿದಿರೆ ಬಸ್ ಬರ್ತಾವ ಜಾಸ್ತಿ ಅಂತ ಕೇಳಿ ಅಲ್ಲಿ ಹೋಗ್ಬಿಟ್ಟು ನೀವು ಹತ್ರಿ. ಅದಾದ್ಮೇಲೆ ನೀವು ಮೂಡುಬಿದಿರೆ ನೀವು ಖಾಸಗಿ ಬಸ್ ಬಂತಪ್ಪ ಅಂದ್ರೆ ಅಲ್ಲಿ ನೀವು ಬಸ್ ಸ್ಟ್ಯಾಂಡ್ ಒಳಗೆ ಇಳಿಸ ಅಂದ್ರೆ ಅದು ದಿಬ್ಬದೊಳಗಡೆ ಬಸ್ ಸ್ಟ್ಯಾಂಡ್ ಐತಿ. ಆ ಅಲ್ಲಿ ಇಳಿಸಿದ ತಕ್ಷಣ ಅಲ್ಲಿ ಅದ್ರ ಅಪೋಸಿಟ್ ನಿಮ್ಗೊಂದು ಪೆಟ್ರೋಲ್ ಬಂಕ್ ಕಾಣುತ್ತೆ. ಸೊ ಆ ಒಂದು ಪೆಟ್ರೋಲ್ ಬಂಕ್ ಇಂದ ಬಹಳ ದೂರ ಇಲ್ಲ. ನೀವು ಆಟೋ ಗಿಟೋಕೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಹಳ ಇಲ್ಲ, ಒಂದು 400 ಮೀಟರ್ ದೂರ ಇರ್ಬೋದು ಅಷ್ಟೇ ಬಸ್ ಸ್ಟ್ಯಾಂಡ್ ಇಂದ ನಿಮ್ಗೆ ಗ್ರೌಂಡ್ ಗೆ. ಹಾಗಾಗಿ ಆಟೋ ಅವಶ್ಯಕತೆ ಇರಂಗಿಲ್ಲ. ನೀವು ಬಸ್ ಸ್ಟ್ಯಾಂಡ್ ಅಪೋಸಿಟ್ ಪೆಟ್ರೋಲ್ ಬಂಕ್ ಇರುತ್ತೆ. ಪೆಟ್ರೋಲ್ ಬಂಕ್ ಇಂದ ನೀವು ಕೆಳಗಡೆ ಒಂದು ರೂಟ್ ಹೋಗುತ್ತಾ. ಆ ರೂಟ್ ನ ಸೀದಾ ಹೋದಪ್ಪ ಅಂದ್ರೆ ಹೋಗೋದೇ ನೀವು ಸೀದಾ ಸ್ವರಾಜ್ ಮೈದಾನ, ಬೇರೆ ಎಲ್ಲೂ ಲೊಕೇಶನ್ ಇಲ್ಲ. ಸೊ ನಿಮ್ಗೆ ಸೀದಾ ಅಲ್ಲಿಗೆ ಕರ್ಕೊಂಡು ಹೋಗುತ್ತಾ. ಖಾಸಗಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಪೆಟ್ರೋಲ್ ಬಂಕ್ ಇದೆ. 2 ರೋಡ್ ಹೋಗುತ್ತಾ. ಒಂದು ಕೆಳಗಡೆ ತೆಗ್ಗೊಳಗಡೆ ಹೋಗುತ್ತಾ, ಇನ್ನೊಂದು ನೀವು ಯಾವ ಕಡೆಯಿಂದ ಬಂದ್ರಲ್ಲ ಆ ಕಡೆ ವಾಪಸ್ ಹೋಗುತ್ತಾ. ನೀವು ಯಾವ ಕಡೆಯಿಂದ ಬಂದ್ರೆ ಆ ಕಡೆ ಹೋದಪ್ಪ ಅಂದ್ರೆ ವಾಪಸ್ ಮಂಗಳೂರು ಹೋಗ್ತಾರೆ. ಅದೇ ತೆಗ್ಗಿನ ಒಳಗಡೆ ಕೆಳಗಿಳಿದಪ್ಪ ಅಂದ್ರೆ ಕೆಳಗಿಳಿದು ಸೀದಾ ಹೋಗ್ಬೇಕು. ಎಲ್ಲಿ ಒಳಗೆ ಹೋಗ್ಬಿಡ್ರಿ. ಸೀದಾ ಹೋತಪ್ಪ ಅಂದ್ರೆ ನಿಮ್ಗ ಸ್ವರಾಜ್ ಮೈದಾನ ಸಿಗುತ್ತ. ಅದಕ್ಕಿಂತ ಮುಂಚೆ ಒಂದ್ ಕ್ರಾಸ್ ಬರುತ್ತೆ. ಯಾವ ರೀತಿ ಅಂತಪ್ಪ ಅಂದ್ರೆ ಸೀದಾ ಹೋದ ತಕ್ಷಣ ನಿಮ್ಗ ಮತ್ತೆ 2 ರೋಡ್ ಬರ್ತವೆ. ಈ ತರ ಆ ಕಡೆ ಒಂದು ಈ ಕಡೆ ನೋಡಿ ಬರ್ತಾವ. ಒಳ್ಳೆ ಈ ತರ ಹೋದಪ್ಪ ಅಂದ್ರೆ ಮಂಗಳೂರು ಹೋಗ್ತಾರೆ. ಮತ್ತೆ ನೀವು ರೈಟ್ ಸೈಡ್ ಒಳ್ಳೇದಪ್ಪ ಅಂದ್ರೆ ಸೀದಾ ಗ್ರೌಂಡ್. ಆಲ್ರೆಡಿ ನಿಮ್ಗೆ ಅಲ್ಲಿ ಹೋದ್ರೆ ಗ್ರೌಂಡ್ ಕಾಣುತ್ತಾ. ಅದು ನಿಮ್ಗೆ ಒಂದು ಸಂತಿ ಕಟ್ಟಿ ಟೈಪ್ ಐತಿ. ನೋಡಿ ನೀವು ಏನಿಲ್ಲ ಯಾವ ಕ್ರಾಸ್ ಬಂದ್ರೆ ನೀವು ಅಲ್ಲಿ ಬರೋದು ಒಂದೇ. ನೀವು ಪೆಟ್ರೋಲ್ ಬಂಕ್ ಇಂದ ನೀವು ಕೆಳಗಡೆ ಹೋದ ತಕ್ಷಣ ಒಂದ್ ಕ್ರಾಸ್ ಅಂತ ಲೆಕ್ಕ ಇಡ್ಕಾರಿ. ಒಂದ್ ಕ್ರಾಸ್ ಎಲ್ಲಿ ಬರುತ್ತೆ, ಬಲಕ್ ಬರುತ್ತೆ. ನೀವು ಬಲಕ್ ಹೋಗ್ಬಿಟ್ರೆ ಒಂದ್ ಚೂರು ಒಂದು 50 ಮೀಟರ್ ನೀವು ಬಲಕ್ ಹೋದ್ರೆ ಸಾಕು. ಅಲ್ಲಿ ಆಲ್ರೆಡಿ ನಿಮ್ಗ ಹುಡುಗರು ಜಾಸ್ತಿ ಅಡ್ಡಾಡಿರ್ತಾರೆ, ಗೊತ್ತಾಗ್ಬಿಡುತ್ತೆ ಏನು. ಹಾಗೇನೆ ಇದೊಂದು ಎಲ್ರಿಗೂ ತಲೆಗಿರ್ಲಿ. ನಿಮ್ಮ ಏನೋ ಡಾಕ್ಯುಮೆಂಟ್ಸ್ ಏನೋ ಇರ್ತಾವಲ್ಲ ಅವೆಲ್ಲ ಡಾಕ್ಯುಮೆಂಟ್ಸ್ ನ ನೀವು ಒನ್ ಡೇ ಬಿಫೋರ್ ರೆಡಿ ಮಾಡಿಸಬೇಕು. ಒನ್ ಡೇ ಬಿಫೋರ್ ರೆಡಿ ಮಾಡ್ಬಿಟ್ಟು ನೀವು ಅವ್ ಡಾಕ್ಯುಮೆಂಟ್ಸ್ ನ ತಗೊಂಡ್ಬರ್ಬೇಕಾಗಿರುತ್ತೆ. ಹಾಗೇನೆ ಯಾವ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ಬೇಕಂತ ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಮೊದಲಿಗೆ ನಿಮ್ದು SLC ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ. ಅದಾದ್ಮೇಲೆ ನಿಮ್ದು ಆಧಾರ್ ಕಾರ್ಡ್ ಇರ್ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ದು ಅಡ್ಮಿಟ್ ಕಾರ್ಡ್ ಇರ್ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ದು ಫೋಟೋ ಇರ್ಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡ್ಬರ್ರಿ. ಆಮೇಲೆ ನೀವು ಏನೇ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಅಥವಾ ಏನೋ ಅವೇನೇ ತಪ್ಪ ಅಂದ್ರೆ ಸೊ ನೀವು ಮೊದಲಾಗೆ ಮಾಡ್ಕೊಂಡು
ಇಟ್ಕೊಂಡು ಬಂದಿರಿ. ಯಾಕಪ್ಪ ಅಂದ್ರೆ ಬೆಳಿಗ್ಗೆ ಯಾವ್ದೇ ರೀತಿ ಅಂಗಡಿ ತೆಗೆದಿರಂಗಿಲ್ಲ. ಆಮೇಲೆ ಅಡ್ಮಿಟ್ ಕಾರ್ಡ್ ಯಾರು ಕೂಡ ಬಿಟ್ ಬರ್ಲಿಕ್ಕೆ ಹೋಗ್ಬೇಡ್ರಿ. ಮೇನ್ ಪಾಯಿಂಟ್ ಅಡ್ಮಿಟ್ ಕಾರ್ಡ್ ಮತ್ತೆ SLC ಮಾರ್ಕ್ಸ್ ಕಾರ್ಡ್ ಸ್ಕ್ಯಾನ್ ಆಗುತ್ತಾ, ಅದು ಸ್ಕ್ಯಾನ್ ಆದ್ರೆ ಮಾತ್ರ ನಿಮ್ಗೆ ಹುಳ ಕರ್ಕಂತಾರೆ, ಇಲ್ಲಾಂದ್ರೆ ಹುಳ ಕರ್ಕಂಗಿಲ್ಲ. ಹಂಗಾಗಿ ಈ ಮಿಸ್ಟೇಕ್ ನ ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಯಾರು ಕೂಡ ಲೇಟ್ ಆಗಿ ಬರಕ್ ಹೋಗ್ಬೇಡ್ರಿ. ಎಲ್ರು ಕೂಡ ನೀವು 4 ಅನ್ನೋದ್ರೊಳಗಡೆ ಮೂಡುಬಿದಿರೆ ಒಳಗಡೆ ಇರ್ಬೇಕು. 4 ರಿಂದ 5 ಗಂಟೆ ಲಾಸ್ಟ್. ಅದ್ರ ಮೇಲ್ಗಡೆ ಬಂದಪ್ಪ ಅಂದ್ರೆ ನಿಮ್ನ ಗೇಟ್ ಒಳಗಡೆ ಎಂಟ್ರಿ ತಗೊಳೋದು ಬಹಳ ಅಂದ್ರೆ ಬಹಳ ಕಷ್ಟ ಇರುತ್ತೆ. ಹಂಗಾಗಿ ಆಲ್ಮೋಸ್ಟ್ ನೀವು 1 ಡೇ ಬಿಫೋರ್ ಬಂದ್ರೆ ಬಹಳ ಅಂದ್ರೆ ಬಹಳ ಒಳ್ಳೇದು. ಆಮೇಲೆ ನಿಮ್ಗೆ ಮೂಡುಬಿದಿರೆ ಒಳಗ ಆಳ್ವಾಸ್ ಒಳಗಡೆ ನಿಮ್ದು ರೂಮಿಂದ ಆಗಿರ್ಬೋದು, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊ ನೀವು ಅಲ್ಲಾದ್ರೂ ಹೋಗ್ಬೋದು. ನಿಮ್ಗೇನಾದ್ರು ಅದು ಗೊತ್ತಾಗ್ತಿಲ್ಲ, ನಮ್ಗೆ ಡೌಟ್ ಆಗ್ತದಪ್ಪ ಅಂದ್ರೆ ನಾ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ನೀವು ಈಸಿಯಾಗಿ ಹೋಗ್ಬೋದು. ಹಾಗೇನೆ ಬ್ಯಾಗ್ ಕೂಡ ಯಾರು ಹೆವಿ ವೇಟ್ ತಗೊಂಡ್ಬರ್ಲಿಕ್ಕೆ ಹೋಗ್ಬೇಡಿ. ಹೆವಿ ವೇಟ್ ನೀವು ಹೆವಿ ವೇಟ್ ನ ನೀವು ಹೊತ್ಕೊಂಡ್ಬರೋದ್ರೆ ಸೊ ನಿಮ್ಗೆ ಸ್ವಲ್ಪ ಬೇಜಾರಾಗೋ ಫೀಲ್ ಆಗ್ಬೋದು. ಅದಾದ್ಮೇಲೆ ಯಾವ್ದು ಕಾರಣಕ್ಕೂ ಲೇಟ್ ಆಗಿ ಬರ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ನೀವು ಸ್ವಲ್ಪ ಬ್ರೇಕ್ಫಾಸ್ಟ್ ನ ತಗೊಂಬರ್ರಿ. ಏನಾರ ತಿನ್ಲಿಕ್ಕೆ ಬಾಳೆಹಣ್ಣು ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಸೇಬಣ್ಣು ಆಗಿರ್ಬೋದು, ಸೊ ಈ ರೀತಿ ಇರೋದು ನೀವು ತಗೊಂಬರ್ರಿ. ಯಾಕಪ್ಪ ಅಂದ್ರೆ ಒಳಗಡೆ ನಿಮ್ದು ರನ್ನಿಂಗ್ ಆದ್ಮೇಲೆ ಹೊಟ್ಟೆ ಹಸಿತೈತಿ. ಹೊಟ್ಟೆ ಹೆಸರಲ್ಲಿ ನಿಮ್ಗೆ ತಗೊಳಕ ತಿನ್ನಕ ಏನ್ ಇರಂಗಿಲ್ಲ. ಹಾಗಾಗಿ ಸ್ವಲ್ಪ ತಗೊಂಬರ್ರಿ, ಏನಾದ್ರು ತಿನ್ಲಿಕ್ಕೆ ತಗೊಂಬರ್ರಿ. ಅದಾದ್ಮೇಲೆ ಪಾಸಿಟಿವ್ ಮೈಂಡ್ ಸೆಟ್ ಇಂದ ಹೋಗ್ರಿ. ಯಾವ್ದೇ ರೀತಿ ನೀವು ಬ್ಯಾಡ್ ಮೈಂಡ್ ಸೆಟ್ ಇಂದ ಹೋಗ್ಲೇಬೇಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆರ್ಮಿ ಯೂನಿಫಾರ್ಮ್ ಹಾಕೊಳ್ಳೋದು ಬಹಳ ಅಂದ್ರೆ ಬಹಳ ಕಷ್ಟ ಐತಿ, ಆದ್ರೆ ಅದು ಯಾವ್ದೇ ರೀತಿ ಇಂಪಾಸಿಬಲ್ ಅಲ್ಲ. ಸೊ ಹಂಗಾಗಿ ನಿಮ್ ಕೈಲಾಗತ್ತ ಆದಷ್ಟು ಟ್ರೈನ್ ಮಾಡ್ರಿ. ಸೊ ಎಲ್ರು ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್.